ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 23ನೇ ಅಧ್ಯಾಯ. ದೃಢಧನ್ವ ರಾಜನು ವಾಲ್ಮೀಕಿ ಋಷಿಗಳನ್ನು ತನಗೆ ಈ ಪುರುಷೋತ್ತಮ ಮಾಸದಲ್ಲಿ ದೀಪದಾನದ ಮಹತ್ವ ಹಾಗೂ ಅದರ ಪುಣ್ಯಫಲವನ್ನು ಹೇಳಬೇಕೆಂದು ಕೇಳಿಕೊಂಡನು. ಆಗ ಮಹರ್ಷಿಗಳು ಸಕಲ ಪಾಪಗಳನ್ನು ನಾಶ ಮಾಡುವ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದರು. ಹಿಂದೆ ಸೌಭಾಗ್ಯ ನಗರದಲ್ಲಿ ಚಿತ್ರಬಾಹು ಎಂಬ ಹೆಸರಿನ ಪ್ರಸಿದ್ಧ, ಬಹಳ ಬುದ್ಧಿವಂತ ಹಾಗೂ ಅತ್ಯಂತ ಪ್ರಭಾವಶಾಲಿಯಾದಂಥ ರಾಜನಿದ್ದನು. ಸಕಲ ಗುಣ ಸಂಪನ್ನೆ ಮತ್ತು ಪತಿವ್ರತೆಯಾದ ಚಂದ್ರಕಲಾ ಎಂಬಾಕೆ ಆತನ ಪತ್ನಿಯಾಗಿದ್ದಳು. ಒಮ್ಮೆ ರಾಜನು ಅಗಸ್ತ್ಯ ಋಷಿಗಳು ಬರುತ್ತಿರುವುದನ್ನು ನೋಡಿದನು. ತಕ್ಷಣವೇ ಅವರನ್ನು ಆದರ ಸಹಿತ ಬರಮಾಡಿಕೊಂಡು ಯಥೋಚಿತ ಸತ್ಕಾರವನ್ನು ಮಾಡಿದನು. ಉಚಿತ ಆಸನದಲ್ಲಿ ಕುಳ್ಳಿರಿಸಿದನು. ನಂತರ ಅವರಂತಹ ವಿಷ್ಣು ಭಕ್ತರು ತನ್ನ ಮನೆಗೆ ಬಂದುದರಿಂದ ತನ್ನ ಮನೆ, ರಾಜ್ಯ ಹಾಗೂ ಜನ್ಮ ಸಫಲವಾಯಿತೆಂದು ಹೇಳಿದನು. ನಂತರ ಚಿತ್ರಬಾಹು ತನಗೆ ಇಷ್ಟು ದೊಡ್ಡ ನಿಷ್ಕಂಠವಾದಂತಹ ರಾಜ್ಯ, ಪತಿ ಪಾರಾಯಣೆಯಾದ ಪತ್ನಿ, ಇಷ್ಟೊಂದು ಸಂಪತ್ತು ಎಲ್ಲವೂ ಯಾವ ಮಹಾನ್ ಪುಣ್ಯದ ಫಲದಿಂದ ದೊರಕಿದೆ ಎಂದು ಅಗಸ್ತ್ಯರನ್ನು ಕೇಳಿದನು. ಆಗ ಋಷಿಗಳು ರಾಜನಿಗೆ ಅವನ ಪೂರ್ವಜನ್ಮದ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದರು. ರಾಜನೇ, ನೀನು ಹಿಂದೆ ಚಮತ್ಕಾರಪುರ ಎಂಬಲ್ಲಿ ಶೂದ್ರ ಜಾತಿಯಲ್ಲಿ ಜನಿಸಿದ್ದೆ. ಆಗ ನಿನ್ನ ಹೆಸರು ಮರಿಗ್ರೀವ ಎಂದಿತ್ತು. ಆಗ ನೀನು ನಾಸ್ತಿಕನಾಗಿದ್ದೆ, ಕೃತಜ್ಞ ಹಾಗೂ ದುಷ್ಟನಾಗಿದ್ದೆ. ಈಗಿನ ನಿನ್ನ ಪತ್ನಿಯೇ ಆ ಜನ್ಮದಲ್ಲೂ ಪತಿವ್ರತೆಯಾದ ಸತಿಯಾಗಿದ್ದಳು. ನೀನು ಬಹಳ ದುಷ್ಟನಾದ ಕಾರಣ ನಿನ್ನ ಜಾತಿಯವರು ಹಾಗೂ ಬಂಧುಗಳು ನಿನ್ನನ್ನು ತ್ಯಜಿಸಿದ್ದರು. ರಾಜನು ನಿನ್ನ ಹಣವನ್ನೆಲ್ಲ ವಶಪಡಿಸಿಕೊಂಡು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ್ದನು. ನೀನು ಹಣ ಸಂಪಾದಿಸುವ ಸಲುವಾಗಿ ಒಂದು ನಿರ್ಜಲವಾದಂಥ ಕಾಡಿಗೆ ಬಂದೆ. ಅಲ್ಲಿ ನೀನು ಪಶು ಪಕ್ಷಿಗಳನ್ನು ಕೊಂದು ನಿನ್ನ ಪತ್ನಿಯ ಜೊತೆ ಜೀವನ ನಿರ್ವಹಿಸುತ್ತಿದ್ದೆ. ಒಮ್ಮೆ ನಿರ್ಜನವಾದ ಕಾಡಿನಲ್ಲಿ ಬೇಟೆಯಾಡಲು ಹೋದಾಗ ಉಗ್ರದೇವ ಎಂಬ ಮಹಾಮುನಿಯು ದಾರಿ ತಪ್ಪಿ ಬಾಯಾರಿಕೆಯಿಂದ ಬಳಲಿ ಜ್ಞಾನ ತಪ್ಪಿ ಬಿದ್ದುಬಿಟ್ಟಿದ್ದನು. ಸಾಯುವ ಸ್ಥಿತಿಯಲ್ಲಿದ್ದ ಆ ಬ್ರಾಹ್ಮಣನ ಮೇಲೆ ನಿನಗೆ ಕರುಣೆ ಬಂದು ಅವನನ್ನು ನಿನ್ನ ಮನೆಗೆ ಕರೆತಂದೆ. ನೀವಿಬ್ಬರೂ ಅವನಿಗೆ ಉಪಚಾರವನ್ನು ಮಾಡಿದ ಮೇಲೆ ಆ ಮುನಿಯು ಎದ್ದು ಕುಳಿತುಕೊಂಡನು. ನಂತರ ಮರಿಗ್ರೀವನ ಸಹಾಯದಿಂದ ಹತ್ತಿರವೇ ಇದ್ದ ಕೆರೆಗೆ ಹೋಗಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಒಂದು ವಟವೃಕ್ಷದ ಕೆಳಗೆ ಕುಳಿತುಕೊಂಡನು. ನೀರನ್ನು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು. ಮರಿಗ್ರೀವನು ಆ ಮುನಿಗೆ ಹಾಲು ಹಣ್ಣುಗಳನ್ನಿತ್ತು ಸ್ವೀಕರಿಸಲು ಕೇಳಿಕೊಂಡನು. ಆದರೆ ಆ ಮುನಿಯು ಮೊದಲು ನಿನ್ನ ವೃತ್ತಾಂತವನ್ನು ತಿಳಿಸಿದ ಮೇಲೆ ಫಲಾಹಾರ ಸ್ವೀಕರಿಸುವೆನೆಂದು ಹೇಳಿದನು. ನೀನು ನಿನ್ನ ಇತಿಹಾಸವನ್ನು ತಿಳಿಸಿದೆ. ನಂತರ ಬ್ರಾಹ್ಮಣನು ಸಂತೋಷದಿಂದ ಫಲಹಾರವನ್ನು ತೆಗೆದುಕೊಂಡನು. ತಾನು ಪ್ರಯಾಗಕ್ಕೆ ಹೋಗುತ್ತಿರುವಾಗ ಈ ಕಾಡಿನಲ್ಲಿ ಪಥಭ್ರಷ್ಟನಾಗಿ ಬಿದ್ದಾಗ ನೀನು ನನ್ನ ಪ್ರಾಣವನ್ನು ಉಳಿಸಿರುವೆ. ಹಾಗಾಗಿ ನಿಮ್ಮ ದುಃಖಕ್ಕೆ ಕಾರಣವನ್ನು ತಿಳಿಸಿದರೆ ನಾನು ನಿಮ್ಮ ದುಃಖವನ್ನು ದೂರ ಮಾಡುವೆನು ಎಂದನು. ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 23ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.